ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, 2009 ಇಸ್ವಿಯಲ್ಲಿ ಭಾಷೆ ಅಲ್ಪ ಸ್ವಲ್ಪ ಗೊತ್ತು, ಇಟಾಲಿಯನ್ ಭಾಷೆ. ಆದರೂ ಕೂಡ ಕಷ್ಟಪಟ್ಟು ಪಾದುವ ನಗರಕ್ಕೆ ಹೋಗಲೇಬೇಕು. ಯಾಕಂತ ಹೇಳಿದ್ರೆ ನಮ್ಮ ಪಾಲಕ ಸಂತರಿರುವಂತಹ ಸ್ಥಳ, ಅದನ್ನು ಸಂಧಿಸಬೇಕು ಅಂತೇಳಿ ಆ ಸ್ಥಳಕ್ಕೆ ಹೋದಾಗ ಪಾದುವ ನಗರ ರೈಲ್ವೆ ನಿಲ್ದಾಣದಿಂದ ಸಂತ ಅಂತೋನಿಯವರ ದೇವಾಲಯ ಎಲ್ಲಿದೆ ಅಂತ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಆಗ ಏನಿರಬೇಕು ಅಂತ ಹೇಳಿ ಗೊತ್ತಿರುವಂತಹ ಅಲ್ಪ ಸ್ವಲ್ಪ ಇಟಾಲಿಯನ್ ಭಾಷೆಯಲ್ಲಿ ಗುರುತಿಸಿ ನೋಡಿದಾಗ ಆ ಸ್ಥಳ, ಅವಾಗಿನ್ನೂ ಈ ಗೂಗಲ್ ಮ್ಯಾಪ್ ಅದೆಲ್ಲ ಬಂದಿರಲಿಲ್ಲ, ಹಾಗಾಗಿ ಕಷ್ಟ ಆಗ್ತಾ ಇತ್ತು. ಇದರಲ್ಲಿ ನೋಡಿದಾಗ ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ಹೆಸರನ್ನು ಹಾಕಿದ್ರು. ಅದರ ಹತ್ರ ಇರುವಂತಹ ಸ್ಥಳವನ್ನು ಹುಡುಕಿದಾಗ ಅಲ್ ಸಾಂತೋ ಅಂತ ಬರೆದಿತ್ತು. ಟು ದ ಸೈಂಟ್ ಅಂತ ಅದರ ಅರ್ಥ, ಟು ದ ಸೈಂಟ್. ಆಗ ಅವ್ರ ಹತ್ರ ಕೇಳಿದ್ವಿ, ಅಲ್ ಸಾಂತೋ ಈ ಸ್ಥಳಕ್ಕೆ ಎಲ್ಲಿಗೆ ಹೋಗ್ಬೇಕು, ಹೇಗೆ ಹೋಗ್ಬೇಕು ಅಂತ. ಯಾಕಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿಯನ್ನು ಮಾತ್ರ ಸಂತ ಎಂದು ಕರೆದಾಗ ಆ ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾರೆ ಪ್ರಿಯರೇ. ಅದು ಯಾರು ಅಂತ ಹೇಳಿದ್ರೆ ಸಂತ ಅಂತೋನಿಯವರ ಆ ಪುಣ್ಯ ಸ್ಥಳಕ್ಕೆ, ಅಲ್ ಸಾಂತೋ, ಟು ದ ಸೈಂಟ್ ಅಂತ ಹೇಳಿ. ಯಾಕೆ ಸಂತ ಅಂತೋನಿಯವರ ಹಬ್ಬವನ್ನ ನಾವು ಇಷ್ಟೊಂದು ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ? ನೆನಪು ಮಾಡೋದು ಮಾತ್ರ. ಬದುಕಿದ್ದು ಎಷ್ಟು ವರ್ಷ ಅಂತ ಕೇಳಿದ್ರೆ 70, 80, 90 ವರ್ಷನಾ? ಇಲ್ಲ, ಬದುಕಿದ್ದು ಕೇವಲ 36 ವರ್ಷಗಳು ಮಾತ್ರ. ಬದುಕಿದ್ದು ಕೇವಲ 36 ವರ್ಷಗಳು ಮಾತ್ರ. ಅಂದ್ರೆ ಯೇಸು ಕ್ರಿಸ್ತರಿಗಿಂತ 3 ವರ್ಷ ಜಾಸ್ತಿ ಅಷ್ಟೆ. ಹುಟ್ಟಿದ್ದು ಲಿಸ್ಬನ್ ನಗರದಲ್ಲಿ. ಅವರ ಮನೆ ಹತ್ರ ಹೋದ್ರೆ ಇವತ್ತು ಒಂದು ದೊಡ್ಡ ದೇವಾಲಯ ಆ ಮನೆಯ ಮೇಲೆ ನಿರ್ಮಾಣವಾಗಿದೆ ಲಿಸ್ಬನ್ ನಗರದಲ್ಲಿ. ಆಗರ್ಭ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದಂತಹ ವ್ಯಕ್ತಿ ಸಂತ ಅಂತೋನಿಯವರು. ಆದರೆ ಅವರು ತಮ್ಮ ಅಂತಿಮ ಕ್ಷಣಗಳನ್ನ ಕಳೆದಂತಹ ಸ್ಥಳ ಲಾ ವೆರ್ನಾ ಎನ್ನುವಂತಹ ಒಂದು ಸ್ಥಳ ಇದೆ. ಆ ಸ್ಥಳಕ್ಕೆ ನಾವೇನಾದ್ರೂ ಹೋದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ಇಂತಹ ಸುಖದ ಸುಪ್ಪತ್ತಿಗೆಯಲ್ಲಿ ಜನಿಸಿದಂತಹ ಒಬ್ಬ ವ್ಯಕ್ತಿ ಲಾ ವೆರ್ನಾ ಎನ್ನುವಂತಹ ಗುಡ್ಡಗಳನ್ನ ದಾಟಿ ಮೇಲೆ ಇರುವಂತಹ ಕೊರೆಯುವ ಚಳಿ ಇರುವ ಸ್ಥಳದಲ್ಲಿ ಹೇಗೆ ಜೀವನವನ್ನ ನಡೆಸಿರಬಹುದು ಅನ್ನುವಂತಹ ಆಲೋಚನೆ ನಮಗೆ ಬರುತ್ತೆ ಪ್ರಿಯರ. ಇಡೀ ಪ್ರಪಂಚದಲ್ಲಿ ಅತಿ ವೇಗವಾಗಿ ಸಂತರಾದವರು ಯಾರು ಎನ್ನುವ ಪ್ರಶ್ನೆಯನ್ನು ನಾವು ಕೇಳಿದ್ರೆ ಬೇರೆ ಯಾರು ಇರಬಹುದು? ದೊಡ್ಡ ದೊಡ್ಡ ಸಂತರಿದ್ದಾರೆ ಸಂತ ಅಂತೋನಿಯವರಿಗಿಂತ. ಆದರೆ ಪ್ರಿಯರೇ, ಮೃತರಾದ ಒಂದೇ ವರ್ಷದಲ್ಲಿ, ಮೃತರಾದ 1 ವರ್ಷದ ಒಳಗಡೆನೆ ಸಂತರ ಪದವಿಯನ್ನ ಅಲಂಕಾರ ಮಾಡಿ ಪ್ರಪಂಚದಲ್ಲಿ ಅತಿ ಶೀಘ್ರರಾಗಿ ಸಂತರ ಪಟ್ಟವನ್ನ ಏರಿದಂಥವರು ಸಂತ ಅಂತೋನಿಯವರು ಎನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಕಾರಣ ಏನಿರಬೇಕು ನೋಡಿದಾಗ ಅಲ್ಲಿ ಜನ ಹೇಳ್ತಾರೆ, ಈ ಸಂತರು ತೀರ್ಕೊಂಡ ನಂತರ, ಸತ್ತ ತಕ್ಷಣ ಜನರು ಅಲ್ಲಿ ಒಟ್ಟಾಗಿ ಸೇರ್ತಾರೆ. ಒಟ್ಟಾಗಿ ಸೇರಿ ಇನ್ನು ಅವರಿಗೆ ಆಗಲೇ ದೇವಾಲಯವನ್ನು ನಿರ್ಮಾಣ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಅವರ ಸಮಾಧಿ ಅಲ್ಲಿ ಇರುತ್ತದೆ, ಆ ಸ್ಥಳದಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಯಾರು ದೇಣಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ಕೂಡಲೇ ಹಣ ಸಂಗ್ರಹಣೆ ಆಗ್ಬಿಡುತ್ತೆ. ಜನರು ಬಂಗಾರವನ್ನು, ವಜ್ರವನ್ನ, ಆಮೇಲೆ ಇರುವಂತಹ ಹಣಕಾಸನ್ನ ಎಲ್ಲವನ್ನ ಕೊಟ್ಟು ಬಿಡ್ತಾರೆ. ಈ ಸಂತರಿಗೆ ನಾವು ಆಲಯವನ್ನ ಕಟ್ಟಬೇಕು ಅಂತ ಹೇಳಿ. ಆಗಿನ ವಿಶ್ವಗುರುಗಳು ಇದರ ಬಗ್ಗೆ ಕೇಳ್ತಾರೆ, ಏನು ನೀವು ಪ್ರಾರ್ಥನೆಯನ್ನ ಮಾಡ್ತೀರಾ ಅವರ ಸಮಾಧಿ ಬಳಿಯಲ್ಲಿ ಹೋಗಿ ಅಂತ. ನಮ್ಮಲ್ಲಿ ಒಂದು ಜನಪ್ರಿಯವಾದಂತಹ ವಿಷಯವಿದೆ. ಅದು ಏನು ಅಂತ ಹೇಳಿದ್ರೆ, ಅಡಿಗೆ ಭಟ್ಟ ಸಂತ ಅಂತೋನಿಯವರು ಪವಾಡ ಪುರುಷರಾದ್ರು ಅಂತೇಳಿ. ಖಂಡಿತವಾಗ್ಲು ಅವರು ದೊಡ್ಡ ಮೇಧಾವಿಯ ಹಾಗೆ ಕಾಣಿಸ್ಕೊಳ್ಳಿಲ್ಲ, ಗೋಚರವಾಗಲಿಲ್ಲ. ಕೊಟ್ಟಂತಹ ಕೆಲಸವನ್ನ ನಿಷ್ಠೆಯಿಂದ ಮಾಡಿದಂಥವರು. ಕೊಟ್ಟಂತಹ ಕೆಲಸ ಚಿಕ್ಕದಾಗಿದ್ದರೂ ಕೂಡ ದೇವರು ಮೆಚ್ಚುವ ಹಾಗೆ ನಡೆದುಕೊಂಡಂಥವರು. ಈ ಸಂತರ ಸಮಾಧಿಯ ಬಳಿಗೆ ನಾವು ಏನಾದರೂ ಇವತ್ತು ಹೋದ್ರೆ
ಆ ಸಮಾಧಿಯ ಬಳಿಯಲ್ಲಿ ದೊಡ್ಡ ದೊಡ್ಡ ಪ್ರಬಂಧಗಳು, ಮಹಾಪ್ರಬಂಧಗಳನ್ನ ಇಟ್ಟಿರ್ತಾರೆ. ಯಾಕೆ ಇಷ್ಟೊಂದು ಪ್ರಬಂಧಗಳನ್ನ ಎಲ್ಲಿಟ್ಟಿದ್ದಾರೆ? ಎಲ್ಲ ಈ ಡಾಕ್ಟ್ರಲ್ ಥೀಸಿಸ್ಗಳನ್ನೆಲ್ಲ ಯಾಕೆಲ್ಲಿ ತಗೊಂಬಂದು ಇಟ್ಟಿದ್ದಾರೆ ಅಂತ ಕೇಳಿದಾಗ, ನಮಗೆ ಜ್ಞಾನವನ್ನ, ಶಕ್ತಿಯನ್ನ, ವಿವೇಕವನ್ನ ದೇವರಿಂದ ಒದಗಿಸಿಕೊಡುವಂತಹ ಸಂತರು ಯಾರು ಅಂತ ಹೇಳಿದ್ರೆ ಸಂತ ಅಂತೋನಿಯವರು ಅಂತ ಹೇಳಿ, ಅವರ ಶಿರವಿರುವಂತಹ ಸ್ಥಳದಲ್ಲಿ ನಮ್ಮ ಶಿರವನ್ನ ಇಟ್ಟು ನಾವು ಪ್ರಾರ್ಥನೆಯನ್ನ ಮಾಡಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ವಿಶ್ವದ ಯಾವ ದೇವಾಲಯಗಳಿಗೆ ನಾವು ಹೋದರೂ ಕೂಡ ಅಲ್ಲಿ ಖಂಡಿತವಾಗಲೂ ಸಂತ ಅಂತೋನಿಯವರ ಸ್ವರೂಪ ಇರ್ತದೆ. ಆ ಸ್ವರೂಪದ ಕೆಳಗಡೆ ಒಂದು ಚಿಕ್ಕ ಕಾಣಿಕೆ ಡಬ್ಬಿ ಇರ್ತದೆ, ಬೇರೆ ಏನೂ ಇಲ್ಲ. ಏನಕ್ಕಾಗಿ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾನು ಹೇಳ್ತಾ ಇರೋದು, ಕೆಲವು ದೇವಾಲಯಗಳಲ್ಲಿ ಇಲ್ಲದೆ ಇರಬಹುದು, ಅಲ್ಲಿ ಏನ್ ಹಾಕಿರ್ತಾರೆ ಅಂದ್ರೆ, ಬಡವರಿಗೆ ನಾವು ರೊಟ್ಟಿಯನ್ನ ಕೊಡುವುದಕ್ಕಾಗಿ ಈ ಹಣವನ್ನು ಉಪಯೋಗ ಮಾಡ್ತೇವೆ ಅಂತ ಹೇಳಿ. ನಮ್ಮಲ್ಲೂ ಕೂಡ ಮಂಗಳವಾರ ಬಂದಿದ ತಕ್ಷಣ ಇಂಥ ಪುಣ್ಯ ಸ್ಥಳಗಳಿಗೆ ನಾವು ಬಂದ್ರೆ ಅಲ್ಲಿ ನೋಡ್ತೀವಿ, ಸಾಮಾನ್ಯವಾಗಿ ಜನರು ಏನ್ ಮಾಡ್ತಾರೆ, ರೊಟ್ಟಿಯನ್ನ ಹಂಚ್ತಾರೆ, ಬನ್ ಕೊಡ್ತಾರೆ. ಆ ರೊಟ್ಟಿಯನ್ನ ಹಂಚಬೇಕಾದ್ರೆ ನಾವು ನೋಡ್ತೇವೆ ಅಲ್ಲಿ ಸಾಮಾನ್ಯವಾಗಿ ಕಾಫಿಯನ್ನು ಕೂಡ ಕೊಡ್ತಾರೆ. ಆ ಕಾಫಿಯನ್ನ ಯಾವುದೇ ಇನ್ಸ್ಟೆಂಟ್ ಕಾಫಿಯಿಂದ ತಯಾರಿ ಮಾಡಿರ್ಲಿಲ್ಲ, ಅದು ಗೊಡ್ಡು ಕಾಫಿ ಆಗಿರ್ತದೆ, ಕಪ್ ಕಾಫಿಯಲ್ಲಿ ಕೊಟ್ಟಿರ್ತಾರೆ. ಯಾಕಂತ ಹೇಳಿದ್ರೆ, ಈ ಸಂತರು ಪಟ್ಟಂತಹ ಕಷ್ಟವನ್ನ ಸ್ಮರಿಸಿಕೊಂಡು ನಮ್ಮ ಜೀವನದಲ್ಲೂ ಕೂಡ ನಾವು ಅವರ ಹಾದಿಯಲ್ಲಿ ಹೆಜ್ಜೆಯನ್ನ ಇಡಬೇಕು ಅಂತ ಹೇಳಿ. ಸಂತ ಅಂತೋನಿಯವರ ಜೀವನವನ್ನ ತೆಗೆದುಕೊಂಡ್ರೆ, ಅವರು ಲಿಸ್ಬನ್ ನಗರದಲ್ಲಿ ಜನಿಸ್ತಾರೆ, ಆಗರ್ಭ ಶ್ರೀಮಂತ ಕುಟುಂಬದಲ್ಲಿ ಅಂತ ಹೇಳಿದೆ. ಅಲ್ಲಿಂದ ಅವರು ನಡ್ಕೊಂಡು ಬರ್ಬೇಕು. ಅವಾಗಿನ ಕಾಲದಲ್ಲಿ ಬಹಳ ಕಷ್ಟ ಇರ್ತಾ ಇತ್ತು. ಆ ಕೊರೆಯುವ ಚಳಿಯಲ್ಲಿ ನಡ್ಕೊಂಡು ಬರ್ತಾರೆ, ಬಂದು ಇಟಲಿ ದೇಶವನ್ನ ಪ್ರವೇಶ ಮಾಡ್ತಾರೆ. ಅಲ್ಲಿಂದ ಬೊಲೋನ್ಯಾ ಎನ್ನುವಂತ ಒಂದು ನಗರಕ್ಕೆ ಬರ್ತಾರೆ. ಅಲ್ಲಿಂದ ಪಾದುವ ನಗರಕ್ಕೆ ನಾವು ಟ್ಯಾಕ್ಸಿಯಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಸುಮಾರು $150 ಆಗ್ತದೆ. $150 ಅಂತ ಹೇಳಿದ್ರೆ ಸುಮಾರು 12,000 ರೂಪಾಯಿಗಳು. ಎಷ್ಟು ದೂರ ಇದೆ ನೋಡಿ. ಅಲ್ಲಿ ಹೋಗಿ ಅವರು ತಮ್ಮ ಸೇವಾ ಕಾರ್ಯವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕಾಂಪೋ ಸನ್ ಪಿಯರೋ ಎನ್ನುವಂತಹ ಒಂದು ಸ್ಥಳವಿದೆ ಪ್ರಿಯರೇ. ಆ ಕಾಂಪೋ ಸನ್ ಪಿಯರೋ ಎನ್ನುವಂತಹ ಸ್ಥಳಕ್ಕೆ ನಾವೇನಾದ್ರೂ ಹೋದ್ರೆ ಅಲ್ಲೊಂದು ಚಿಕ್ಕ ಕೋಣೆ ಇದೆ, ಬಹಳ ಚಿಕ್ಕ ಕೋಣೆ. ಆ ಕೋಣೆಯಲ್ಲಿ ನನ್ನಂತವರು ಮೊಣಕಾಲು ಹಾಕೊಂಡು ಒಳಗಡೆ ಹೋಗಕ್ಕಾಗಲ್ಲ, ತೆವಳ್ಕೊಂಡು ಹೋಗ್ಬೇಕು ಒಳಗಡೆ. ಅಂತಹ ಸ್ಥಳದಲ್ಲಿ ಸಂತ ಅಂತೋನಿಯವರು ಕುಳಿತುಕೊಂಡು ಏನು ಮಾಡ್ತಾ ಇದ್ರು ಅಂತ ನೋಡುವ ಒಂದು ಕೌತುಕ ಇತ್ತು. ಹೇಗೋ ತೆವಳ್ಕೊಂಡು ಆ ಸ್ಥಳದ ಒಳಗಡೆ ಹೋದಾಗ ಅಲ್ಲಿ ಸಂತ ಅಂತೋನಿಯವರು ಉಪಯೋಗ ಮಾಡ್ತಾ ಇದ್ದಂತಹ ಬೈಬಲ್ ಶ್ರೀ ಗ್ರಂಥವನ್ನ ಇಡಲಾಗಿದೆ. ಅವರು ಅಲ್ಲಿ ಕುಳಿತುಕೊಂಡು ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು, ಬೈಬಲ್ ಶ್ರೀ ಗ್ರಂಥವನ್ನ ಅಧ್ಯಯನ ಮಾಡ್ತಾ ಇದ್ರು, ಓದ್ತಾ ಇದ್ರು, ಅದೇ ರೀತಿ ಅದನ್ನ ಪಾಲಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಕುಳಿತುಕೊಂಡು ಅವರು ಪ್ರಾರ್ಥನೆಯನ್ನ ಮಾಡಬೇಕಾದ್ರೆ ನಮಗೆಲ್ಲರಿಗೂ ಗೊತ್ತಿದೆ, ಪ್ರಭು ಯೇಸು ಕ್ರಿಸ್ತರೇ ಬಾಲ ಯೇಸುವಿನ ರೂಪದಲ್ಲಿ ಅವರ ಕರದಲ್ಲಿ ಬಂದರು ಅಂತೇಳಿ. ಎಷ್ಟು ಸಂತರಿಗೆ ಈ ಭಾಗ್ಯ ಇದೆ, ನಾವು ಆಲೋಚನೆಯನ್ನ ಮಾಡಬೇಕು. ದೇವಮಾತೆ ಮರಿಯಮ್ಮನವರು ಸಂತ ಜೋಸೆಫರನ್ನ ಬಿಟ್ಟರೆ ಸಂತರ ಕೈಯಲ್ಲಿ ಯೇಸು ಕ್ರಿಸ್ತರು ಇರುವಂತದ್ದು ಸಂತ ಅಂತೋನಿಯವರ ಕೈಯಲ್ಲಿ. ಅದಕ್ಕೆ ಅಂತ ಕಾಣುತ್ತೆ, ಸಂತ ಅಂತೋನಿಯವರ ಹತ್ರ ನಾವು ಏನಾದ್ರೂ ಕೇಳಿದ ತಕ್ಷಣ ಅವ್ರು ಏನ್ ಮಾಡ್ತಾರೆ ಅಂತೇಳಿ ಆ ಯೇಸು ಕ್ರಿಸ್ತರ ಕಿವಿಯಲ್ಲಿ ಆ ವಿಷಯವನ್ನ ಹೇಳ್ಬಿಡ್ತಾರೆ. ಆಗ ಇಟ್ ಈಸ್ ಗ್ರಾಂಟೆಡ್ ವೆರಿ ಫಾಸ್ಟ್ ಅಂತ ಹೇಳಿ, ಆದಷ್ಟು ಬೇಗ ಅದು ನೆರವೇರಿಬಿಡ್ತದೆ. ನಮ್ಮ ಎಲ್ಲಾ ಜೀವನದಲ್ಲೂ ಇದು ನಡೆದಿದೆ. ಒಂದು ಉದಾಹರಣೆ ನನ್ನ ಜೀವನದಲ್ಲೂ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಹಿಂದಿನ ಧರ್ಮಾಧ್ಯಕ್ಷರಾದಂತಹ ಜೆರಲ್ಡ್ ಐಸಕ್ ರೋಬೋ ಇವರು ನನ್ನ ಬಳಿಯಲ್ಲಿ, ಅಂದ್ರೆ ನಾವು 6 ಜನ ಯಾಜಕರಾಗಬೇಕಾಗಿತ್ತು, 7 ಜನ ಇದ್ವಿ, ಒಬ್ರು ತೀರ್ಕೊಂಡ್ರು. 6 ಜನ ಇವರನ್ನ ಉಪಯಾಜಕರನ್ನ ಕರೆದು, ಸೇವಾದರ್ಶಿಗಳನ್ನ ಕರೆದು, ಯಾವತ್ತು ನಿಮಗೆ ಯಾಜಕ ದೀಕ್ಷೆ ಆಗ್ಬೇಕು ಅಂತ ಹೇಳಿ ದಿನಗಳನ್ನ ಗುರುತಿಸಿ ಅಂತ ಹೇಳಿದ್ರು. ಆಗ ನಾನು ಹೇಳಿದೆ ಧರ್ಮಾಧ್ಯಕ್ಷರ ಬಳಿಯಲ್ಲಿ, ಯಾವ ದಿನವಾದ್ರೂ ಪರವಾಗಿಲ್ಲ, ಯಾವ ಡೇಟ್ ಇದ್ರೂ ಪರವಾಗಿಲ್ಲ, ದಿನಾಂಕ ಇದ್ರೂ ಪರವಾಗಿಲ್ಲ, ಆದ್ರೆ ನನಗೆ ಗುರುದೀಕ್ಷೆಯನ್ನ ದಯವಿಟ್ಟು ಮಂಗಳವಾರ ದಿನವೇ ನೀವು ಕೊಡಬೇಕು ಅಂತ ಹೇಳಿ ಮೇ 4ನೇ ತಾರೀಕು ತಿಂಗಳ ಮೊದಲನೇ ಮಂಗಳವಾರನ ನಾನು ಆಯ್ಕೆ ಮಾಡ್ಕೊಂಡೆ. ಅವತ್ತು ಯಾಜಕ ದೀಕ್ಷೆ ಆಯ್ತು ಪ್ರಿಯರೇ. ಇಂತಹ ಒಂದು ನಂಬಿಕೆ ಮತ್ತು ವಿಶ್ವಾಸ ನಮ್ಮೆಲ್ಲರಲ್ಲೂ ಇರುವುದರಿಂದಲೇ ನಾವು ಇಲ್ಲಿ ಒಟ್ಟಾಗಿ ಸೇರಿದ್ದೇವೆ. ಇವತ್ತು ನಾವು ನೋಡ್ತೇವೆ ಯಾಕೆ ಕ್ರೈಸ್ತ ಧರ್ಮದಲ್ಲಿ ಆ ವಿಶ್ವಾಸ ಮತ್ತು ನಂಬಿಕೆ ಅಷ್ಟೊಂದು ಅಗಾಧವಾಗಿ ಬೆಳೆಯುತ್ತದೆ ಅಂತ ಹೇಳಿ. ಒಬ್ಬರ ಬಳಿಯಲ್ಲಿ ನಾನು ಕೇಳ್ತಾ ಇದ್ದೆ, ಆಧ್ಯಾತ್ಮಿಕತೆಯಲ್ಲಿ ಎಷ್ಟು ವಿಧ ಇದೆ ಅಂತ ಕೇಳಿದೆ. ಸಾಮಾನ್ಯವಾಗಿ ಆಧ್ಯಾತ್ಮಿಕತೆ ಅನ್ನುವಂಥದ್ದು ಎಲ್ಲಾ ಜಾತಿ ಧರ್ಮಗಳಿಗೂ ಸೇರಿರುವಂಥದ್ದು ಅಂತ ಒಂದು ಮಾತನ್ನ ಅವ್ರು ಹೇಳಿದ್ರು.
ಸ್ಪಿರಿಚುವಾಲಿಟಿ ಬಿಲಾಂಗ್ಸ್ ಟು ಆಲ್ ಅಂತ ಹೇಳಿ, ಪ್ರತಿಯೊಬ್ಬರಿಗೂ ಸೇರಿರುವಂಥದ್ದು. ಜಾತಿ ಧರ್ಮಗಳು ಯಾವುದೇ ಇರ್ಬೋದು, ಎಲ್ಲರಲ್ಲೂ ಕೂಡ ಆ ಆಧ್ಯಾತ್ಮಿಕತೆ ಅನ್ನೋದು ಇರುತ್ತದೆ. ಹಾಗಾದ್ರೆ ಕ್ರೈಸ್ತರ ಆಧ್ಯಾತ್ಮಿಕತೆಗೂ ಬೇರೆಯವರ ಆಧ್ಯಾತ್ಮಿಕತೆಗೆ ಏನಾದ್ರೂ ವ್ಯತ್ಯಾಸ ಇದೆಯಾ ಅಂತ ಹೇಳಿದ್ರೆ ಅವ್ರು ಹೇಳಿದ್ರು, ಸಾಮಾನ್ಯವಾಗಿ ಆಧ್ಯಾತ್ಮಿಕತೆ ಎನ್ನುವಂಥದ್ದು ಇಟ್ ಈಸ್ ಸ್ಟ್ಯಾಟಿಕ್, ನಿಂತ ಕಡೆಗೆ ಇರ್ತದೆ. ನಾನು ಧ್ಯಾನ ಮಾಡ್ತೀನಿ, ನನ್ನ ಧ್ಯಾನವಾದ ನಂತರ ನನಗೆ ಮೋಕ್ಷ ದೊರೆಯುತ್ತದೆ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡುವಂಥದ್ದು. ಕ್ರೈಸ್ತರಾಗಿರುವಂತಹ ನಮ್ಮ ಒಂದು ಆಧ್ಯಾತ್ಮಿಕ ಏನು ಅಂತ ಹೇಳಿದ್ರೆ ಇಟ್ ಈಸ್ ಆಲ್ವೇಸ್ ಡೈನಮಿಕ್ ಅಂತ ಹೇಳಿ. ನಾವು ಯಾವಾಗ ಹೋಗಿ ಸೇವೆಯನ್ನ ಮಾಡ್ತೇವೋ ಅವಾಗ ನಮಗೆ ಸ್ವರ್ಗ ಸಿಗ್ತದೆ ಅಂತೇಳಿ. ಅದಕ್ಕೆ ಒಂದು ಮಾತನ್ನ ಕೇಳಲಾಗ್ತದೆ, ಸ್ವರ್ಗಕ್ಕೆ ಹೋಗಲು ಬೀಗದ ಕೈ ಯಾವುದು ಅಂತ ಕೇಳಿದಾಗ ಅದಕ್ಕೆ ಹೇಳಿದ್ರಂತೆ, ಅದು ನೀನು ಮಾಡುವಂತಹ ದಾನ ಧರ್ಮ ಅಂತ ಹೇಳಿ. ಚಾರಿಟಿ ಇಸ್ ದ ಕೀ ಟು ಹೆವೆನ್ ಎನ್ನುವಂತಹ ಮಾತು. ಅದಕ್ಕೆ ನಾವು ನೋಡ್ತೇವೆ ಮತ್ತಾಯನ ಶುಭ ಸಂದೇಶ 25ನೇ ಅಧ್ಯಾಯ 32ನೇ ವಚನದಿಂದ ಬರುವಂತಹ ಮಾತುಗಳನ್ನ. ಪ್ರಭು ಯೇಸು ಕ್ರಿಸ್ತರು ಸ್ವರ್ಗದಿಂದ ಬರಬೇಕಾದ್ರೆ, ಮತ್ತೆ ಹಿಂತಿರುಗಿ ಬರಬೇಕಾದ್ರೆ ಎಲ್ಲಾ ಜನಾಂಗದವರನ್ನ ಅವರ ಕಣ್ಣು ಮುಂದೆ ಇರಿಸಲಾಗ್ತದೆ ಅಂತ. ಎಲ್ಲಾ ಜನಾಂಗದವರು, ಯಾವ ಜಾತಿ ಧರ್ಮ ಎಲ್ಲವನ್ನ ಮೀರಿ ಆ ಒಂದು ಇದರಲ್ಲಿ ಅವರೆಲ್ಲ ಸೇರಿದಾಗ ಯೇಸು ಕ್ರಿಸ್ತರು ಕೇಳುವಂತ ಪ್ರಶ್ನೆ ಇಷ್ಟೇ, ನಾನು ಹಸಿದಿದ್ದೆ ನನಗೆ ನೀನು ಆಹಾರ ಕೊಟ್ಟೆಯಾ? ನಾನು ಬಾಯಾರಿದ್ದೆ ನನಗೆ ನೀನು ಕುಡಿಯಲು ನೀರನ್ನು ಕೊಟ್ಟೆಯಾ? ನಾನು ಸೆರೆಮನೆಯಲ್ಲಿದ್ದೆ, ಬಂದಿಯಾಗಿದ್ದೆ, ನನ್ನ ನೀನು ಸಂಧಿಸಲು ಬಂದೆಯಾ? ಆಸ್ಪತ್ರೆಯಲ್ಲಿದ್ದೆ, ನನ್ನ ನೀನು ನೋಡಲು ಬಂದೆಯಾ? ನಾನು ವಸ್ತ್ರವಿಲ್ಲದೆ ಇದ್ದೆ, ನನಗೆ ನೀನು ವಸ್ತ್ರವನ್ನ ಕೊಟ್ಟೆಯಾ? ಹಾಗಾದರೆ ಬಾ ನೀನು ನನ್ನ ಬಲಗಡೆಯಲ್ಲಿ ಅಂತ ಹೇಳಿ. ಬೇರೆ ಯಾವುದನ್ನು ಅವರು ಕೇಳಲ್ಲ. ಇಂತಹ ಕೆಲಸ ಕಾರ್ಯಗಳನ್ನ ಅಗಾಧವಾಗಿ ಮಾಡಿದಂಥವರು ಸಂತ ಅಂತೋನಿಯವರು. ಪ್ರಭು ಯೇಸು ಕ್ರಿಸ್ತರಲ್ಲಿ ಅಪಾರವಾದಂತಹ ವಿಶ್ವಾಸವನ್ನ ಇರಿಸಿಕೊಂಡು ನಂಬಿಕೆಯನ್ನ ಇರಿಸಿ ಜೀವನವನ್ನ ನಡೆಸಿದಂಥವರು. ಇವತ್ತಿನ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ, ಪ್ರಭು ಯೇಸು ಕ್ರಿಸ್ತರು 72 ಜನರನ್ನ ಕಳುಹಿಸಿಕೊಡ್ತಾರೆ. ನೀವು ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ನಮ್ಮದು ಎನ್ನುವಂಥದ್ದು ಏನೂ ಇಲ್ಲ. ಯಾಕಂತ ಹೇಳಿದ್ರೆ ದೇವರು ಒದಗಿಸಿಕೊಟ್ಟರೆ ಮಾತ್ರ ನಮ್ಮದಾಗಿ ಅದು ಉಳಿದುಕೊಳ್ಳುತ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಶುಭ ಸಂದೇಶಕ್ಕೆ ಒಂದು ರೀತಿಯಲ್ಲಿ ಅಪ್ರತಿಮವಾದ ಉದಾಹರಣೆಯಾಗಿ ನಿಂತಿರುವಂತವರು ಸಂತ ಅಂತೋನಿಯವರು. ತಾವು ಹುಟ್ಟಿದಂತಹ ಲಿಸ್ಬನ್ ನಗರದಿಂದ ಅವರು ಪ್ರಯಾಣವನ್ನ ಮಾಡಿಕೊಂಡು ಈ ಸ್ಥಳಗಳಿಗೆ ಆ ಕೊರೆಯುವ ಚಳಿಯಲ್ಲಿ ದೇವರ ವಾಕ್ಯವನ್ನ ಸಾರುತ್ತಾ ಹೋಗ್ತಾ ಇರಬೇಕಾದ್ರೆ ನನಗೊಂದು ಮಾತು ನೆನಪಿಗೆ ಬರ್ತಾ ಇತ್ತು. ಅವರ ಈ ಎಲ್ಲಾ ಸ್ಥಳಗಳನ್ನ ಸಂಧಿಸುವಂತಹ ಒಂದು ಅವಕಾಶ ನನಗೆ ಸಿಕ್ತು. ಇಟಾಲಿಯನ್ ಭಾಷೆಯಲ್ಲಿ ಇದನ್ನ ಪೆರ್ಕೋರ್ಸೋ ದಿ ಸಂತ್ ಅಂತೋನಿಯೋ ಅಂತ ಕರೀತಾರೆ. ಅಂತ ಹೇಳಿದ್ರೆ ಸಂತ ಅಂತೋನಿಯವರ ಹಾದಿಯಲ್ಲಿ ನಾವು ನಡೆಯುವಂಥದ್ದು ಅಂತ ಹೇಳಿ. ಹೇಗೆ ಈ ಸಂತರಿಗೆ ಈ ರೀತಿಯ ಶಕ್ತಿ ಸಿಕ್ತು ಅಂತ ಆಲೋಚನೆಯನ್ನ ಮಾಡ್ತಾ ಇರಬೇಕಾದ್ರೆ ಅವರ ಮನಸ್ಸಿನಲ್ಲಿ ಒಂದು ವಾಕ್ಯ ಅದು ಉಳ್ಕೊಂಡಿರುತ್ತದೆ. ಆ ವಾಕ್ಯ ಏನು ಅಂತ ಹೇಳಿದ್ರೆ ಸಂತ ಪೌಲರು ನುಡಿದಂತಹ ಅದೇ ಮಾತು, ಶುಭ ಸಂದೇಶವನ್ನ ನಾನು ಪ್ರಸಾರ ಮಾಡದಿದ್ದರೆ, ಶುಭ ಸಂದೇಶವನ್ನ ನಾನು ಪ್ರಸಾರ ಮಾಡದಿದ್ದರೆ ನನಗೆ ಧಿಕ್ಕಾರವಿರಲಿ ಅಂತೇಳಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಮಾತಿನಲ್ಲಿ ನಂಬಿಕೆಯನ್ನು ಇರಿಸಿಕೊಂಡು ದೇವರ ವಾಕ್ಯವನ್ನ ಸಾರೋದಕ್ಕೆ ಅವರು ಮೊರೊಕ್ಕೋ ಆ ಸ್ಥಳದವರೆಗೆ ಹೋಗೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಇವತ್ತು ಆ ಸಂತರ ಬಳಿಯಲ್ಲಿ ನಾವು ಬೇಡ್ಕೊಂಡು ಬಂದಿದ್ದೇವೆ, ಕೇಳಿಕೊಳ್ಳುವ ವರದಾನವನ್ನ ಕೇಳೋದಕ್ಕೆ ಬಂದಿದ್ದೇವೆ. ಅವ್ರು ನಮ್ಮ ಹತ್ರ ಹೇಳುವಂಥದ್ದು ಇಷ್ಟೇ, ನೀನು ನನ್ನಿಂದ ವರದಾನವನ್ನ ಪಡೆದುಕೊಳ್ಳಬೇಕೆ, ನನ್ನ ಪ್ರಾರ್ಥನೆ ನಿನಗೆ ಬೇಕೆ, ನನ್ನ ಬಿನಹ ನಿನಗೆ ಬೇಕೆ, ಹಾಗಾದ್ರೆ ದೇವರ ವಾಕ್ಯವನ್ನ ನೀನು ಓದಲು ಮರೆಯಬೇಡ ಅಂತ ಹೇಳಿ. ಆ ದೇವರ ವಾಕ್ಯದಲ್ಲಿ ನೀನು ನಂಬಿಕೆಯನ್ನು ಇರಿಸಿ ಜೀವನವನ್ನ ನಡೆಸು, ಆಗ ನಿನಗೆ ವರದಾನ ದೊರೆಯುತ್ತದೆ ಅಂತೇಳಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ನೋಡಿದ್ವಿ ಇವತ್ತಿನ ಬಲಿಪೂಜೆಯ ಆರಂಭದಲ್ಲಿ ನಮ್ಮ ನಲ್ಮೆಯ ಧರ್ಮಾಧ್ಯಕ್ಷರು ಒಂದು ಮಾತನ್ನ ಹೇಳಿದ್ರು. ಸಂತ ಅಂತೋನಿಯವರ ಜೀವನವನ್ನ ನಾವು ತೆಗೆದುಕೊಂಡ್ರೆ ಆ ಜೀವನದಲ್ಲಿ ಎದ್ದು ಕಾಣುವಂತ ಒಂದು ಮುಖ್ಯ ಅಂಶ ಏನು ಅಂತ ಹೇಳಿದ್ರೆ ಪ್ರಭು ಯೇಸು ಕ್ರಿಸ್ತರನ್ನ ಅವರು ಚಾಚೂ ತಪ್ಪದೆ ಪಾಲಿಸಿದರು ಅಂತ ಹೇಳಿ. ನಾವು ಕೂಡ ಈ ಸಂತರ ಬಿನ್ನಹದ ಸಹಾಯದಿಂದ ಪ್ರಾರ್ಥನೆಯನ್ನ ಮಾಡಬೇಕು, ಯೇಸು ಕ್ರಿಸ್ತರ ಬಳಿಯಲ್ಲಿ ನಾವು ಸಾಗಬೇಕು. ಅದಕ್ಕೆ ನಾವು ನೋಡ್ತೇವೆ ಪ್ರೇಷಿತರ ಕಾರ್ಯಕಲಾಪ 4ನೇ ಅಧ್ಯಾಯ 12ನೇ ವಚನದಲ್ಲಿ ಸಂತ ಪೇತ್ರರು ಒಂದು ಮಾತನ್ನ ಹೇಳ್ತಾರೆ. ಅಂತ ಪೇತ್ರರು ಹೇಳ್ತಾರೆ, ಅವರ ಬಳಿಯಲ್ಲಿ ಎಲ್ಲರೂ ಜನ ಬಂದು ಸೇರ್ಕೊಂಡು ಯೇಸು ಕ್ರಿಸ್ತರು ಪುನರುತ್ಥಾನರಾಗ್ಬಿಟ್ಟಿದ್ದಾರೆ, ಇವರೆಲ್ಲ ಬಂದು ಮಾತಾಡ್ತಾ ಇದ್ದಾರೆ. ಏನ್ ಮಾತಾಡ್ತಾರೆ, ಯಾಕೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದಾಗ
ಅಲ್ಲಿರೋರು ಮಾತಾಡ್ಕೊಳ್ತಾರೆ. ಜನ ಸಾಮಾನ್ಯವಾಗಿ ಮಾತಾಡ್ತಾರಲ್ವಾ, ಹೊಸ ಫಾದರ್ ಬಂದಾಗ, ಬೇರೆ ಯಾರಾದ್ರೂ ಬಂದಾಗ, ಆ ಫಾದರ್ ಬಗ್ಗೆ ನಿಮಗೆ ಗೊತ್ತಾ ಏನಾಗಿದೆ ಅಂತ ಹೇಳಿ, ಇದು ಹಿಂಗಂತೆ ಹಂಗಂತೆ ಅಂತೇಳಿ. ಅದೇ ರೀತಿಯಲ್ಲಿ ಪ್ರೇಷಿತರಿಗೂ ಕೂಡ ಆಯ್ತು ಪ್ರೀತಿಯ ಸಹೋದರ ಸಹೋದರಿಯರೇ. ಸಂತ ಪೇತ್ರರು ಬಂದು ಬೋಧನೆಯನ್ನ ಮಾಡ್ತಾ ಇರಬೇಕಾದ್ರೆ ಅಲ್ಲಿದ್ದಂತಹ ಜನರು ಹೇಳ್ತಾರೆ, ಇವರೆಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ಹಾಕೊಂಡ್ ಬಂದಿದ್ದಾರೆ ಅಂತ, ಕುಡ್ಕೊಂಡು ಬಂದ್ಬಿಟ್ಟಿದ್ದಾರೆ, ಅದಕ್ಕೆ ಇಷ್ಟು ಮಾತಾಡ್ತಾ ಇದ್ದಾರೆ, ನಮ್ಮ ಭಾಷೆಯಲ್ಲಿ ಇವ್ರು ಹೇಳೋದು ನಮಗೆಲ್ಲ ಅರ್ಥವಾಗ್ತಾ ಇದೆ ಅಂತ ಹೇಳಿದಾಗ ಸಂತ ಪೇತ್ರರು ಹೇಳ್ತಾರೆ, ಹೌದು ನೀವು ಹೇಳೋದು ಸರಿ, ನೀವು ಹೇಳೋದು ಸರಿ, ನಾವೆಲ್ಲರೂ ಕೂಡ ಕುಡಿದಿದ್ದೇವೆ. ಏನನ್ನು ಕುಡಿದಿದ್ದೇವೆ ಗೊತ್ತಾ? ಪವಿತ್ರಾತ್ಮರನ್ನ ಸ್ವೀಕಾರ ಮಾಡಿದ್ದೇವೆ. ಆ ಪವಿತ್ರಾತ್ಮರ ಬಲ ಇರೋದ್ರಿಂದ ನಾವು ಈ ಸ್ಥಳಕ್ಕೆ ಬಂದು ನಿಮಗೆ ಬೋಧನೆಯನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ ಮಾತನ್ನ ಹೇಳ್ತಾರೆ. ಆ ಮಾತನ್ನ ಹೇಳ್ತಾ ಇರ್ಬೇಕಾದ್ರೆ ಪ್ರೇಷಿತರ ಕಾರ್ಯಕಲಾಪ 4ನೇ ಅಧ್ಯಾಯ 12ನೇ ವಚನದಲ್ಲಿ ಬರುವಂತ ಅದೇ ಮಾತು ಏನು ಅಂತ ಹೇಳಿದ್ರೆ, ಈ ಧರೆಯಲ್ಲಾದರೂ ಸರ್ವಶ್ರೇಷ್ಠ ನಾಮವು, ಈ ಧರೆಯಲ್ಲಾದರೂ ಸರ್ವಶ್ರೇಷ್ಠ ನಾಮವು ಪ್ರಭು ಯೇಸುವಿನ ನಾಮವೇ ಆಗಿದೆ. ಆತನ ನಾಮದಿಂದಲ್ಲದೆ ಬೇರೆ ಯಾವ ನಾಮದಿಂದಲೂ ನಮಗೆ ಬಿಡುಗಡೆ ಇಲ್ಲ. ಸಂತ ಅಂತೋನಿಯವರು ಈ ಮಾತಿನಲ್ಲಿ ಭರವಸೆ ಇಟ್ಕೊಂಡಿದ್ರು. ಯೇಸು ಕ್ರಿಸ್ತರ ನಾಮವನ್ನ ಜಗತ್ತಿಗೆ ಸಾರೋದಕ್ಕೆ ಹೋಗ್ತಾ ಇದ್ರು. ನಮಗೆಲ್ಲ ಗೊತ್ತಿರುವಂತಹ ವಿಷಯ. ಪರಮಪ್ರಸಾದವನ್ನ ಕೈಯಲ್ಲಿ ಇಟ್ಟುಕೊಂಡು ಯಾವ ರೀತಿಯಲ್ಲಿ ಅವರು ಅದ್ಭುತವನ್ನ ಮಾಡಿದ್ರು ಅಂತ ಹೇಳಿ ಆ ಕತೆ ನಾನು ಮತ್ತೆ ಈ ಕತೆಗಳನ್ನೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ, ನಿಮ್ಗೆ ನೆನಪು ಬರುತ್ತೆ, ನೆನಪು ಮಾಡ್ಕೊಳ್ಳಿ. ನೋಡಿ, ಪರಮಪ್ರಸಾದವನ್ನ ಇಟ್ಕೊಂಡು ಸಾಕ್ತಾ ಇದ್ರು, ಪಾಲನಾ ಸೇವೆಯನ್ನ ಮಾಡ್ತಾ ಇದ್ರು, ಜೊತೆಗೆ ಅವರು ಹೋದ ಕಡೆ ಎಲ್ಲ ಪ್ರಬೋಧನೆಯನ್ನ ಕೊಡ್ತಾ ಇದ್ರು. ಒಂದು ಸ್ಥಳ ಇದೆ ಕಾಂಪೋ ಸನ್ ಪಿಯರೋ, ಆ ಸ್ಥಳದಲ್ಲಿ ಒಂದು ಚಿಕ್ಕ ನೀರಿನ ತೊರೆ ಇದೆ ಪ್ರೀತಿಯ ಸಹೋದರ ಸಹೋದರಿಯರೇ. ಆ ಒಂದು ಪುಟ್ಟ ಸರೋವರದ ಬಳಿಯಲ್ಲಿ ಅವರು ದೇವರ ವಾಕ್ಯವನ್ನ ಪ್ರಬೋಧಿಸ್ತಾ ಇರಬೇಕಾದ್ರೆ, ಅವರು ಎತ್ತರವಾದ ವ್ಯಕ್ತಿ ಆಗಿರ್ಲಿಲ್ಲ ಸಂತ ಅಂತೋನಿಯವರು, ಬಹಳ ಗಿಡ್ಡ ವ್ಯಕ್ತಿಯಾಗಿದ್ರು. ಆದ್ದರಿಂದ ಅವರು ಒಂದು ಮರದ ಮೇಲೆ ಹತ್ಕೊಂಡು ಪ್ರಬೋಧನೆಯನ್ನ ಮಾಡ್ತಾ ಇದ್ರು. ಒಂದಿನ ಪ್ರಬೋಧನೆ ಮಾಡ್ತಾ ಇರ್ಬೇಕಾದ್ರೆ ಜನರು ಯಾರೂ ಸೇರೋದಿಲ್ಲಂತೆ. ಆಗ ಆ ಇದ್ದಂತಹ ಸ್ಥಳದಿಂದ ಅಲ್ಲಿದ್ದಂತಹ ಮೀನುಗಳು ತಲೆಯನ್ನ ಮೇಲೆತ್ತಿ ಮುಂದೆ ದೇವರ ವಾಕ್ಯವನ್ನ ಇವರಿಂದ ಆಲಿಸ್ತಾ ಇದ್ರು. ಅಂದ್ರೆ ತಮಗೆ ಕೊಟ್ಟಂತಹ ಜವಾಬ್ದಾರಿ ಜನ ಕೇಳ್ತಾರೋ ಇಲ್ವೋ ಅದು ಮುಖ್ಯ ಅಲ್ಲ, ಬದಲಾಗಿ ಶುಭ ಸಂದೇಶವನ್ನ ನಾನು ಸಾರದಿದ್ದರೆ ನನಗೆ ಧಿಕ್ಕಾರವಿರಲಿ ಅಂತ ಹೇಳಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಸಂತ ಅಂತೋನಿಯವರ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ, ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇವೆ, ವರದಾನವನ್ನ ಕೇಳಿಕೊಳ್ತಾ ಇದ್ದೇವೆ, ನಮಗೆ ಇದನ್ನ ಕರುಣಿಸು ಅಂತ ಹೇಳಿ. ಖಂಡಿತವಾಗಲೂ ಈ ಸಂತರು ನಮಗಾಗಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಮಾತ್ರವಲ್ಲ, ತಮ್ಮ ಪ್ರಾರ್ಥನೆಯ ಬಲದಿಂದ ಬೇಕಾದಂತಹ ವರವನ್ನ ಕರುಣಿಸ್ತಾರೆ. ಇವತ್ತು ಕೂಡ ನಾವು ಪ್ರಾರ್ಥನೆಯನ್ನ ಮಾಡೋಣ, ಕೇಳಿಕೊಳ್ಳೋಣ ಸಂತರ ಬಳಿಯಲ್ಲಿ. ಇವತ್ತು ನೀವು ಸ್ವರ್ಗದಲ್ಲಿ ಹುಟ್ಟಿದ ದಿನವಾಗಿದೆ. ಜೂನ್ 13ನೇ ತಾರೀಕು ಸ್ವರ್ಗದಲ್ಲಿ ನೀವು ಜನಿಸಿದ ದಿನವಾಗಿದೆ. ನಮಗೆಲ್ಲ ಗೊತ್ತಿದೆ, ನಮ್ಮ ಧರ್ಮಾಧ್ಯಕ್ಷರು ಹುಟ್ಟಿದ ದಿನಾನೇ ಅವರು ಹುಟ್ಟಿರೋದು ಆಗಸ್ಟ್ 15ನೇ ತಾರೀಕು, ನೆನ್ಪಿಟ್ಕೊಳ್ಳಿ, ಮರಿಬೇಡಿ. ಅಂದ್ರೆ ಈ ಪ್ರಪಂಚದಲ್ಲಿ ಅವ್ರು ಜನಿಸಿದಾಗ ಆಗಸ್ಟ್ 15ನೇ ತಾರೀಕು ಹುಟ್ಟಿದ್ದು. ಈ ಒಂದು ಸಂದರ್ಭದಲ್ಲಿ ಸ್ವರ್ಗದಲ್ಲಿ ಜನಿಸಿದಾಗ ಆ ದಿನವನ್ನ ನಾವು ಇವತ್ತು ಆಚರಣೆ ಮಾಡ್ತಾ ಇರಬೇಕಾದ್ರೆ ಸಂತರ ಬಳಿಯಲ್ಲಿ ನಾವೆಲ್ಲರೂ ಕೂಡ ವೈಯಕ್ತಿಕವಾಗಿ ಕೇಳಿಕೊಳ್ಳೋಣ. ಖಂಡಿತವಾಗ್ಲಿ ಸಂತರು ನಮಗೆ ಒದಗಿಸಿಕೊಡ್ತಾರೆ. ಯಾಕಂದ್ರೆ ಅವರ ಜೀವನ ಶೈಲಿ ಅಷ್ಟು ಚೆನ್ನಾಗಿ ಇತ್ತು ಪ್ರೀತಿಯ ಸಹೋದರ ಸಹೋದರಿ. ದೇವರು ಮೆಚ್ಚುವ ಹಾಗೆ ಅವರು ನಡೆದುಕೊಂಡರು. ಪ್ರಭು ಯೇಸುವಿನ ಹೆಜ್ಜೆಯನ್ನ ಇಟ್ಟು ಮುಂದೆ ಸಾಗಿದರು. ನಮ್ಮ ಜೀವನದಲ್ಲೂ ಕೂಡ ನಾವು ಪ್ರಾರ್ಥನೆಯನ್ನ ಮಾಡೋಣ, ಸಂತರ ಬಳಿಯಲ್ಲಿ ಕೇಳಿಕೊಳ್ಳೋಣ. ನನ್ನ ಜೀವನದಲ್ಲೂ ಕೂಡ ಅನೇಕ ಅದ್ಭುತಗಳನ್ನ ಈ ಮಹಾ ಸಂತರು ತಮ್ಮ ಪ್ರಾರ್ಥನೆಯ ಬಲದಿಂದ ಮಾಡಿದ್ದಾರೆ. ನಿಮ್ಮ ಜೀವನದಲ್ಲೂ ಕೂಡ ಆಗಿದೆ. ಇನ್ನು ಮುಂದೆ ಕೂಡ ಹೇರಳವಾಗಿ ಈ ರೀತಿಯ ಅನುಗ್ರಹ ಆಶೀರ್ವಾದ ನಿಮಗೆ ಲಭಿಸಲಿ. ಪವಾಡ ಪುರುಷ ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಆಮೆನ್.